ಗುಂಡಿನ ದಾಳಿ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟರು. 8 ಗಂಟೆ ಅಷ್ಟೊತ್ತಿಗೆ ನಾವು ನೋಡ್ತಾ ಇದ್ವಿ ಅದನ್ನ. ದಾಳಿಯ ಉದ್ದೇಶದಿಂದಲೇ ಆಗುಂತಕ ಸಿದ್ಧವಾಗಿ ಬಂದಿದ್ದ ಅನ್ನೋದನ್ನೆಲ್ಲ ಹೇಳಿದ್ರು. ಆಗುಂತಕನ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇದ್ವು. AR-15 ಅಂತ ಅದು ಲಾಂಗ್ ರೇಂಜ್ ಮಿಸೈಲ್, ತುಂಬ ದೊಡ್ಡ ಹೈ ರೀಚ್ ಕೆಪಾಸಿಟಿ ಇರುತ್ತೆ. ಅದಿದ್ದಂಗೆ ಕಾಣಿಸಿದೆ, ಗೊತ್ತಿಲ್ಲ, ಅವರೇನು ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಬಟ್ ಪ್ರಾಬಬ್ಲಿ ಅತ್ಯಾಧುನಿಕ ಅಂದರೆ ಅದೇ ಇರೋದು. 31 ವರ್ಷದ ಥಾಮಸ್ ಅಲೆನ್ ಅಂತ ಆ ವ್ಯಕ್ತಿಯನ್ನು ಗುರುತಿಸಲಾಗಿದೆ. ಇದೇ ವೇಳೆ ಆತ ಓಡ್ ಬರ್ತಾನಲ್ಲ, ಆಗ ಓಡ್ ಬರಬೇಕಾದ್ರೆ ಒಬ್ಬ ಭದ್ರತಾ ಸಿಬ್ಬಂದಿ ಮೇಲೆ ಆತ ಫೈರ್ ಓಪನ್ ಮಾಡ್ತಾನೆ, ಚಾರ್ಜ್ ಮಾಡ್ತಾನೆ. ಸೊ ಆಗ ಆ ವ್ಯಕ್ತಿಗೂ ದಾಳಿ ಆಗಿದೆ. ಬಟ್ ಆತ ಬುಲೆಟ್ ಪ್ರೂಫ್ ಜಾಕೆಟನ್ನು ಆಲ್ರೆಡಿ ಹಾಕಿದ್ರಿಂದ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಹಂತಕನ ಮೋಟಿವ್ ಏನು ಅನ್ನೋದು ನಮ್ಗೆ ಪ್ರಾಬಬ್ಲಿ ಮುಂದಿನ ಹಂತದಲ್ಲಿ ಗೊತ್ತಾಗ್ಬೋದು. ಈಗ ಈ ದಾಳಿಯ ನಂತರ ಸೆಕ್ಯೂರಿಟಿ ಯಾವ ರೀತಿ ಹೆಚ್ಚಳ ಮಾಡಲಾಗಿದೆ, ಜೊತೆಗೆ ಇವತ್ತು ಮತ್ತು ನಾಳೆ ಡೊನಾಲ್ಡ್ ಟ್ರಂಪ್ ಅವರು ಭಾಗವಹಿಸಬೇಕಾಗಿದ್ದಂತಹ ಕಾರ್ಯಕ್ರಮಗಳ ಟೈಮ್ ಲೈನಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಸ್ಕೆಡ್ಯೂಲಿಂಗ್ ರೀಸ್ಕೆಡ್ಯೂಲ್ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ? ಮಮತಾ, ಈಗ ಸದ್ಯಕ್ಕೆ ನಡೀತಾ ಇದ್ದಂಥ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ಅದನ್ನ ಮುಂದೂಡಿಕೆ ಕೂಡ ಮಾಡಲಾಗಿದೆ. ಮತ್ತೊಂದು ದಿನಾಂಕದಂದು ನಡೆಸಲಾಗುತ್ತೆ ಇದನ್ನ ಮತ್ತೊಮ್ಮೆ ಕಾರ್ಯಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಮೆರಿಕದಿಂದ ಮಾಹಿತಿಗಳು ಬರ್ತಾ ಇರುವಂಥದ್ದು. ನಾಳೆ ನಾಡಿದ್ದಿನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟತೆಗಳು ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಈಗ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬಸ್ಥರನ್ನ ಮತ್ತು ಉಪಾಧ್ಯಕ್ಷರನ್ನ ಸೇಫ್ ಹೌಸ್ಗೆ ಮೂವ್ ಮಾಡಲಾಗಿದೆ. ಅವರಿಗೆ ಅತ್ಯಂತ ಸುರಕ್ಷತೆ ಭದ್ರತೆಯನ್ನು ಹೆಚ್ಚು ಮಾಡುವಂಥ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆಗೆ ಈ ಬಂಧಿತ ವ್ಯಕ್ತಿಯ ವಿಚಾರಣೆಯು ಕೂಡ ಮುಂದುವರೆದಿರುವಂಥದ್ದು. ಮತ್ತೆ ಈತನ ಹಿನ್ನೆಲೆ ಪೂರ್ವಾಪರಗಳನ್ನು ಕೂಡ ಕೆದಕುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೀಗ ಒಂದು ರೀತಿ ಅಮೆರಿಕದಲ್ಲಿ ಆತಂಕದ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅಮೆರಿಕದ ಅಧ್ಯಕ್ಷರ ಮೇಲೆ ದಾಳಿ ನಡೆದಿರುವಂಥದ್ದು ಎಲ್ಲೆಡೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ಮತ್ತೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳು ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು. ಇವುಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ತನಿಖೆಯು ಕೂಡ ನಡೀತಾ ಇರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಈತ ದಾಳಿಯನ್ನ ಮಾಡುವಂತ ಉದ್ದೇಶದಿಂದ ಎಲ್ಲ ರೀತಿಯಾಗಿ ಸಿದ್ಧವಾಗಿ ಬಂದಿದ್ದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಖಚಿತವಾಗ್ತಾ ಇದೆ. ಮಮತಾ.